ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಗಣತಿದಾರರಿಗೂ ತಟ್ಟಿದಂತ ಬಿಸಿಲಿನ ಬಿಸಿ, ಕೆಂಡದಂತ ಬಿಸಿಲಿನಲ್ಲಿ ಗಣತಿ ನಡೆಸ್ತಾ ಇದ್ದಾರೆ ಸರ್ಕಾರಿ ನೌಕರರು. ಹೀಗಾಗಿ ಅವರಿಗೆ ಬಿಸಿಲ ಹೇಗೆ ತಟ್ತಾ ಇರೋದ್ರಿಂದ ಬಂದ ತಕ್ಷಣ ಗಣತಿದಾರರಿಗೆ ನೀರು ಕೊಡ್ತಾ ಇದ್ದಾರೆ ಮನೆಯವರು. ಚಕ್ರಕಟ್ಟ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿ ಗಣತಿ ಕಾರ್ಯ ಚುರುಕಾಗಿ ನಡೀತಾ ಇದೆ. ಬಟ್ ಬಿಸಿಲಿನ ಧಗೆ ಹೆಚ್ಚಾಗಿದೆ. ಮೊದಲು ಮನೆ ಗಣತಿ ಕಾರ್ಯ ಮಾಡ್ತಿರುವಂತ ಗಣತಿದಾರರು ಮನೆ ಬಾಗಿಲಿಗೆ ಬಂದ ಗಣತಿದಾರರಿಗೆ ಮೊದಲು ನೀರು ಕೊಡ್ತಾ ಇದ್ದಾರೆ ಜನರು. ಅಟ್ಲೀಸ್ಟ್ ಈ ಒಂದು ಮಾನವೀಯತೆಯನ್ನ ಮೆರೀತಿದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಉರಿಯುವ ಬಿಸಿಲಿನಲ್ಲಿ ಕೂಡ ಗಣತಿ ಮಾಡೋದಕ್ಕೆ ಹೋದವರಿಗೆ ಅನಾರೋಗ್ಯ ಶುರುವಾಗಿದೆ. ನಿರ್ಜಲೀಕರಣ ಇರ್ಬೋದು, ವಾಂತಿ ಭೇದಿ ಇರ್ಬೋದು, ತಲೆ ಸುತ್ತೋದಿರ್ಬೋದು, ಹೀಟ್ ಸ್ಟ್ರೋಕ್ ಕೇಸಸ್ ಹೆಚ್ಚಾಗ್ತಾ ಇವೆ. ಗಣತಿದಾರರಿಗೆ ನೀರು ಕೊಡೋದ್ರ ಮೂಲಕ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಮನೆಯವರು. ರಾಜ್ಯದಲ್ಲಿ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಇಂಥ ಉರಿಯುವ ಬಿಸಿಲಿನಲ್ಲಿ ಗಣತಿದಾರರು ಕೂಡ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದ ಸೂಚನೆಯಂತೆ ಭಾರತದ ಜನಗಣತಿ 2027ರ ಜನಗಣತಿಯನ್ನು ಇಡೀ ಯಾದಗಿರಿ ಜಿಲ್ಲೆಯಾದ್ಯಂತ ಗಣತಿದಾರರು ಕೂಡ ಗಣತಿಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾದಗಿರಿ ನಗರದ ಪ್ರಮುಖ ಬಡಾವಣೆಯಲ್ಲಿ ಕೂಡ ಗಣತಿದಾರರು ಮನೆ ಮನೆಗೆ ತೆರಳಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗಿದೆ. ಈಗಲೇ ಬಿಸಿಲಿನ ತಾಪಮಾನದಿಂದ ಜನರು ಕೂಡ ನಲಿವು ಹೋಗಿದ್ದಾರೆ, ಮನೆಯಿಂದ ಹೊರಬರಲು ಹಿಂದೇಟು ಆಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯಾದ್ಯಂತ ಇಂಥ ಉರಿಯುವ ಬಿಸಿಲಿನಲ್ಲೇ ಈಗಲೇ ಗಣತಿದಾರರು ಮನೆ ಮನೆಗೆ ತೆರಳಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಈಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಈಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಜನರು ಬಿಸಿಲಲ್ಲಿ ಓಡಾಡಬಾರದೆಂದು ಸೂಚನೆ ನೀಡಿದ್ದಾರೆ. ಒಂದು ಕಡೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಮತ್ತೊಂದೆಡೆ ಇಲ್ಲಿ ಗಣತಿದಾರರು ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗ ಮೊದಲ ಹಂತವಾಗಿ ಏಪ್ರಿಲ್ 16ರಿಂದ ಈಗಲೇ ಗಣತಿ ಕಾರ್ಯ ಕೂಡ ಆರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ತೆರಳಿ ಪ್ರಮುಖವಾಗಿ ಮನೆ ಗಣತಿ ಕಾರ್ಯವನ್ನು 2027ರ ಜನಗಣತಿ ನಡುವೆ ಇಲ್ಲಿ ಮನೆಗಣತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೆಂಡದಂಥ ಬಿಸಿಲಿನಲ್ಲಿ ಯಾದಗಿರಿ ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇದೆ. ಇದರ ನಡುವೆ ಗಣತಿದಾರರು ಬಿಸಿಲನ್ನು ಲೆಕ್ಕಿಸದೆ ಗಣತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗಲೇ ಅವರಿಗೆ ಕುಡಿಯೋ ನೀರು ಇಲ್ಲಿ ಏನಂತಂದರೆ ಜಿಲ್ಲಾಡಳಿತ ನೀಡುವಂಥ ಗಣತಿದಾರರಿಗೆ ನೀಡುವಂಥ ಕಾರ್ಯ ಮಾಡಬೇಕಾಯಿತು. ಆದರೆ ಕಿಟ್ ಕೊಟ್ಟು ಟೋಪಿಯನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ. ಕೆಂಡದಂಥ ಬಿಸಿಲನ್ನು ಲೆಕ್ಕಿಸದೆ ಗಣತಿದಾರರು ಈಗ ಗಣತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೂ ಕೂಡ ಬಿಸಿಲ ಆಘಾತ ಕೂಡ ಕಾಡ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಗಣತಿದಾರರು ಕೂಡ ಅನಾರೋಗ್ಯಕ್ಕೆ ತುತ್ತಾಗುವಂಥ ವಾತಾವರಣ ಕೂಡ ನಿರ್ಮಾಣವಾಗಿದೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.